ఉతికిన దుంపు వచ్చనండి. జర్రగండి 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 పుప్పులొక్కటైన పుప్పు వచ్చనండి.
ಒಂದು ಸರ್ವಿಸ್ ಮಾಡಬೇಕನ್ನೋ ಒಂದೇ ಕಾರಣಕ್ಕೆ ಶ್ರೀ ವೆಂಕಟೇಶ್ವರ ವಿದ್ಯಾಸಂಸ್ಥೆ ಪ್ರಾರಂಭ ಆಗಿದೆ. ಮಕ್ಕಳ ಎಲ್ಲ ಸರ್ವತೋಮುಖ ಬೆಳವಣಿಗೆ ಯಾವ್ಯಾವ ರೀತಿ ಆ ಮಕ್ಕಳನ್ನು ನಾವು ತಯಾರು ಮಾಡೋಕ್ಕೆ ಸಾಧ್ಯನೋ ಎಲ್ಲ ಮಾಡಬೇಕನ್ನೋ ಒಂದೇ ಕಾರಣಕ್ಕೆ ಮುಂದಿನ ವರ್ಷದಿಂದ ನಮ್ಮ ಶಾಲೆಯಲ್ಲಿ ಹೊಸದಾಗಿ ಒಂದು ಅಬಾಕಸನ್ನು ಇಂಟ್ರೊಡ್ಯೂಸ್ ಮಾಡಬೇಕನ್ನೋ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಇವತ್ತು ಬ್ಯಾಂಗ್ಳೂರಿಂದ ಅವ್ರಿಗೆ ಪ್ಲಸ್ ನಿಮ್ಮ ಮಕ್ಕಳ ಅನುಕೂಲಕ್ಕಾಗಿ ಪಕ್ಕದಲ್ಲಿ ಒಂದು ಡಿಗ್ರಿ ಕಾಲೇಜ್ ನಿಮ್ಮ ಮಕ್ಕಳ ಅನುಕೂಲಕ್ಕಾಗಿ ಬಂದಿರೋವಂಥ ಕಾಲೇಜನ್ನು ಪ್ರಾರಂಭ ಮಾಡ್ತಾರೋಂಥ ಎಲ್ಲ ಟ್ರಸ್ಟಿಗಳು ಬಂದಿದ್ದಾರೆ. ಅವರಿಗೆ ನಮ್ಮ ನವೀನ್ ಸರ್ ಬಂದಿದ್ದಾರೆ, ಮನೋಜ್ ಸರ್ ಬಂದಿದ್ದಾರೆ, ಅವ್ರಿಗೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಭಾರ್ಗವ್ ಸರ್ ಬಂದಿದ್ದಾರೆ, ಅವ್ರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಆಮೇಲೆ ಸುದರ್ಶನ್ ಸರ್ ಬಂದಿದ್ದಾರೆ, ಅವ್ರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನವೀನ್ ಸರ್ ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಂಜುನಾಥ್ ಸರ್ ಬಂದಿದ್ದಾರೆ, ಅವ್ರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ರಮೇಶ್ ಸರ್ ಬಂದಿದ್ದಾರೆ, ಅವ್ರಿಗೂ ಆಧಾರದ ಸ್ವಾಗತವನ್ನು ಬಯಸ್ತೀನಿ. ಆಮೇಲೆ ನಮ್ಮ ಅಬಾಕಸ್ ಟೀಮ್ ನಟರಾಜ್ ಸರ್ ಬಂದಿದ್ದಾರೆ, ಅವ್ರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಆಮೇಲೆ ಸಂಪಂಗಿ ರಾಮಯ್ಯ ಸರ್ ಬಂದಿದ್ದಾರೆ, ಅವ್ರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕೃಷ್ಣ ಪ್ರಸಾದ್ ಬಂದಿದ್ದಾರೆ, ಅವ್ರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಲಲಿತಾ ಮೇಡಮ್ ಬಂದಿದ್ದಾರೆ, ಅವ್ರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಆಮೇಲೆ ನಮ್ಮ ಪಕ್ಕ ಹೊಸಳ್ಳಿ ಶಾಲೆಯ ಸುರೇಶ್ ಸರ್ ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಆಮೇಲೆ ನಮ್ಮ ಗುರುಗಳಾದಂಥ ಚಂದ್ರಾರೆಡ್ಡಿ ಸರ್ ಬಂದಿದ್ದಾರೆ, ಅವ್ರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ರಂಗನಾಥ್ ಸರ್ ಬಂದಿದ್ದಾರೆ, ಅವ್ರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅವರು ಈಗ ನೀವೆಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿದ್ದೀರಾ, ನಿಮಗೆ ತೊಂದರೆ ಮಾಡುವಂಥ ಉದ್ದೇಶ ನಮ್ಮದಿಲ್ಲ. ಆದಷ್ಟು ಬೇಗನೆ ಒಂದು ಅವ್ರ ಕಡೆಯಿಂದ ಒಂದು ಸಣ್ಣ ಒಂದು ಏನು ನಾವು ಮುಂದಿನ ವರ್ಷ ಪ್ರಾರಂಭ ಮಾಡ್ತೀವಿ ಅಂತ ಫಸ್ಟ್ ನಟರಾಜ್ ಸರ್ ಮಾತಾಡ್ತಾರೆ, ಆಮೇಲೆ ಕಾಲೇಜವ್ರು ಮಾತಾಡ್ತಾರೆ. ಟು ಎವ್ರಿವನ್, ಈ ಒಂದು 31ನೇ ಶಾಲಾ ವಾರ್ಷಿಕೋತ್ಸವದಲ್ಲಿ ನಮಗೆ ಪಾಲ್ಗೊಳ್ಳಲು ಅವಕಾಶ ಕೊಟ್ಟಂತ ಗುರುಪ್ರಸಾದ್ ಸರ್ ಅವರಿಗೆ ಮತ್ತು ಆಡಳಿತ ಮಂಡಳಿಗೆ ನಮ್ಮ ತುಂಬ ಹೃದಯದ ಶುಭಾಶಯಗಳನ್ನು ಸಲ್ಲಿಸ್ತಾ, ಈ ವರ್ಷದಿಂದ ಗುರುಪ್ರಸಾದ್ ಅವರದು ಡಿಸ್ಕಷನ್ಸ್ ನಾವು ಸ್ಟಾರ್ಟ್ ಮಾಡಿದಾಗ ಅಬಾಕಸ್ ಬಗ್ಗೆ ಆ್ಯಕ್ಚುಲಿ ಜೀನಿಯಸ್ ಕಿಡ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥದ್ದು ಅಬಾಕಸ್, ವೇದಿಕ್ ಮ್ಯಾಥ್ ಮತ್ತು ಚಿಲ್ಡ್ರನ್ಸ್ಗೆ ರೈಟಿಂಗ್ ರಿಲೇಟೆಡ್ ಇರತಕ್ಕಂಥ ಒಂದು ಸಂಸ್ಥೆ. ಗುರುಪ್ರಸಾದ್ ಸರ್ ಅವರದ್ದು ಉದ್ದೇಶ ಬಹಳ ಚೆನ್ನಾಗಿತ್ತು. ನಾವು ಬಂದಿದ್ದು, ನಾವು ಹೇಳಿದ್ದು ಕಾನ್ಸೆಪ್ಟ್ ಬೇರೆ, ಗುರುಪ್ರಸಾದ್ ಸರ್ ಅವರ ಕಾನ್ಸೆಪ್ಟೇ ಬೇರೆ. ಗುರುಪ್ರಸಾದ್ ಸರ್ ಅವರು ಹೇಳಿದಾಗ ಏನು ಹೇಳಿದ್ರು, ಸರ್ ನನ್ನ ಸಂಸ್ಥೆಯಲ್ಲಿ ಲೈಫ್ ಟೈಮ್ಗೆ ಅಚೀವ್ ಮಾಡ್ತಕ್ಕಂಥದ್ದು, ಪರ್ಮನೆಂಟ್ ಆಗಿರ್ತಕ್ಕಂಥದ್ದು ಏನಾದರೂ ಇದೆಯಾ ಅಂದರೆ, ನನ್ನ ಮಗು ಇವಾಗ ಇಲ್ಲಿ ಓದ್ತಕ್ಕಂಥ ಮಕ್ಕಳನ್ನೆಲ್ಲ ನನ್ನ ಮಕ್ಕಳು ಅಂತ ಕರಿಬೇಕಾದ್ರೆ ಅವತ್ತು ನಮ್ಗೆ ತುಂಬಾನೇ ಸಂತೋಷ ಆಯಿತು. ವೆಂಕಟೇಶ್ವರ ಸ್ಕೂಲಿಂದ ಓದ್ತಿರ್ತಕ್ಕಂಥ ಪ್ರತಿಯೊಂದು ಮಗುವಿಗೂ ಈ ಉಪಯೋಗ ಸಿಗುತ್ತಾ, ಇದರಿಂದ ಏನು ಉಪಯೋಗ, ಇದು ಇಂಪಾರ್ಟೆಂಟ್ ಆದಂಥ ಕ್ವಶನ್. ಮಕ್ಕಳಿಗೆಲ್ಲ ಇವಾಗ ಬೇರೆ ನಾವು ಟೌನ್ಗಳಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅವ್ರಿಗೆ IAS ಆಗ್ಬೋದು, IPS ಆಗ್ಬೋದು, ಕಾಂಪಿಟೇಷನ್ ಎಕ್ಸಾಮ್ಸ್ ಅಲ್ಲಿ ಆಗ್ಬೋದು, ಇದರಲ್ಲೆಲ್ಲ ಏನಾಗಿರುತ್ತೆ, ಅವ್ರಿಗೆಲ್ಲ ಮಾರ್ಕ್ಸ್ ಬರುತ್ತೆ. ಅದೇ ನಮ್ಮ ಕಡೆ, ನಾನು ಸಹ ಕೋಲಾರ ಜಿಲ್ಲೆಯವನು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತೀನಿ, ಮಾತ್ರ ಮಾರ್ಕ್ಸ್ ಬರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅವ್ರು ಮಾತ್ರ ಪಾಸ್ ಮಾಡ್ತಾರೆ. ನಮ್ಮ ಮಕ್ಕಳು, ನಮ್ಮ ಓದಿರ್ತಕ್ಕಂಥ ಮಕ್ಕಳು ಇಷ್ಟಾಗಿ ಪಠ್ಯಪುಸ್ತಕ ಚೇಂಜ್ ಆಗಿರುತ್ತಾ? ಇಲ್ಲ, ಸೇಮ್ ಪಠ್ಯಪುಸ್ತಕ, ಅದೇ ಟೀಚರ್ಸು, ಅದೇ ಎಫರ್ಟ್ ಹಾಕ್ತಾರೆ. ಬಟ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್? ಅಲ್ಟಿಮೇಟ್ ರಿಸಲ್ಟ್ ಇಸ್ ಟೌನ್ ಪೀಪಲ್ ಆರ್ ಟೇಕಿಂಗ್ ಔಟ್. Why we can't do it with the rural people? Why? What is the problem? What is the lack of? What is the gap? That has been explained very clearly. ಅದಕ್ಕೆ ಬರ್ತಕ್ಕಂಥದ್ದೇ ಸ್ಕಿಲ್ಡ್ ರಿಲೇಟೆಡ್. ಅದೇ ಒಂದು ಮಗು, ಯಾವುದೇ ಒಂದು ಮನುಷ್ಯ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ಬೇಕಂತ ಸಂದರ್ಭದಲ್ಲಿ ಇವಾಗ ಅಬಾಕಸ್ ಅನ್ನತಕ್ಕಂಥದ್ದನ್ನ ಕಲ್ತಂತ ಸಂದರ್ಭದಲ್ಲಿ ಬರ್ತಕ್ಕಂಥದ್ದು ಕಾನ್ಸಂಟ್ರೇಷನ್ ಆಗಿರ್ಬೋದು, ಅವ್ರದ್ದು ಮೆಮೊರಿ ಆಗಿರ್ಬೋದು, ಅವ್ರದ್ದು ಮೆಮೊರಿ ರೀಕಾಲ್ ಆಗಿರ್ಬೋದು, ಮತ್ತೆ ಕಾನ್ಫಿಡೆನ್ಸ್ ಲೆವೆಲ್ ಆಗಿರ್ಬೋದು. ಇವೆಲ್ಲ ಇಂಪ್ರೂವ್ ಆದ್ರೆ ಮಾತ್ರನೇ ಮಗು ಫುಲ್ ಮಾರ್ಕ್ಸ್ ತಗೊಳ್ಳೋಕೆ ಸಾಧ್ಯ ಆಗುತ್ತೆ. ಇದೆಲ್ಲವನ್ನು ಸಹ ಅಬಾಕಸ್ ಕೊಡುತ್ತೆ. ಅಬಾಕಸ್ ಕ್ಲಾಸಸ್ ಸೇರಿಸೋದ್ರಿಂದ 9 ಲೆವೆಲ್ ಅಬಾಕಸ್ ಇರುತ್ತೆ. ಇದನ್ನ ಗುರುಪ್ರಸಾದ್ ಅವರು ಕಂಪ್ಲೀಟ್ ನಮ್ಮ ಮಕ್ಕಳಿಗೆ ಈ ಅಕಾಡೆಮಿಕ್ ಇಯರ್ ಇಂದ ನೀವು ಸ್ಟಾರ್ಟ್ ಮಾಡಿಸ್ಬೇಕು ಸರ್. ನಾವು ಅದಲ್ಲದಿರ ಇನ್ನೊಂದು ಕಾನ್ಸೆಪ್ಟ್ ಅಂದ್ರು ಸರ್, ಇದು
ನೋಡಿ ಯಾವ ರೀತಿ ಇರುತ್ತೆ ಉದ್ದೇಶ. ಒಳ್ಳೆ ಉದ್ದೇಶ ಇರ್ತಕ್ಕಂಥ ಮನುಷ್ಯನಲ್ಲಿ ಹಲವಾರು ಒಳ್ಳೆ ರೀತಿಯಾದಂಥ ಐಡಿಯಾಸ್ ಬರುತ್ತೆ. ನಾವು ಕೂಡ ಅದಕ್ಕೆ ಆಶ್ಚರ್ಯ ಆಯಿತು. ಇದು ಬಂದು ಕರೆಕ್ಟು, ಜೀನಿಯಸ್ ಕಿಡ್ಸ್ ಅಂತಕ್ಕಂಥ ಸಂಸ್ಥೆ ಬರುತ್ತೆ, ವೆಂಕಟೇಶ್ವರ ವಿದ್ಯಾಸಂಸ್ಥೆ ಜೊತೆ ಇದೆ. ಆದರೆ ಇವತ್ತು ಇರುತ್ತೀವೋ ನಾಳೆ ಬಿಡ್ತೀವಿ. ಬಟ್ ನನ್ನ ಸಂಸ್ಥೆಯಲ್ಲಿ ಅದು ಯಾವತ್ತಿಗೂ ಇದಾಗಬಾರ್ದು. ನನ್ನ ಹುಡುಗರಿಗೆ ಪ್ರತಿಯೊಬ್ಬ ಮಕ್ಕಳಿಗೂ ಇದು ಸಿಗಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಇಲ್ಲಿನ ಟೀಚರ್ಸ್ಗೇನೆ ಕಂಪ್ಲೀಟ್ ಟ್ರೈನಿಂಗ್ ಕೊಡಬೇಕು. ಅವರೇ ನಮ್ಗೆ ಟೀಚ್ ಮಾಡಬೇಕು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಟೋಟಲ್ ರೆಸ್ಪಾನ್ಸಿಬಿಲಿಟಿ ಜೀನಿಯಸ್ ಕಿಡ್ಸ್ ತಗೊಳುತ್ತೆ. ಪ್ರತಿಯೊಂದು ಮಗುವಿಗೂ ಅವ್ರದ್ದು ಮಾರ್ಕ್ಸ್ ಕರೆಕ್ಟಾಗಿ ಬರ್ತಾ ಇದೆಯಾ, ಬರ್ತಾ ಇಲ್ವಾ, ಏನಾಗ್ತಾ ಇದೆ, ಅವ್ರ ಕಾನ್ಸಂಟ್ರೇಷನ್ ಅಲ್ಲಿ ಏನು ತೊಂದರೆ ಇದೆ, ಮೆಮೊರಿಯಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಅಥವಾ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಬರ್ತಾ ಇಲ್ವಾ, ಯಾತಕ್ಕೋಸ್ಕರ ಅನ್ನೋದನ್ನ ಜೀನಿಯಸ್ ಸಂಸ್ಥೆ ಕೂಡ ಮಾನಿಟರ್ ಮಾಡ್ತಾ ಇರುತ್ತೆ. ಇದನ್ನ ಟೋಟಲ್ ರೆಸ್ಪಾನ್ಸಿಬಿಲಿಟಿ ಜೀನಿಯಸ್ ಸಂಸ್ಥೆಯಿಂದಲೂ ತೆಗೆದುಕೊಳ್ಳುತ್ತೆ. ಈ ಕಾನ್ಸೆಪ್ಟು ಯಾರಿಗೂ ಬರೋದಿಲ್ಲ. ಸದುದ್ದೇಶ ಇರತಕ್ಕಂಥ ಮನುಷ್ಯರಿಗೆ ಮಾತ್ರ ಇದು ಬರುತ್ತೆ. ನಮ್ಗೆ ಅದು ತುಂಬಾ ಸಂತೋಷ ಆಯಿತು. ಆದ್ದರಿಂದ ಇವತ್ತು ಗುರುಪ್ರಸಾದ್ ಸರ್ ಹೇಳಿರ್ತಕ್ಕಂಥ ಮಾದರಿಯಲ್ಲೇ ಈ ಶಾಲೆಯಲ್ಲಿ ಈ ಅಕಾಡೆಮಿಕ್ ಇಯರ್ ಇಂದ ಅಬಾಕಸ್ ಕ್ಲಾಸಸ್ಸು ಸ್ಟಾರ್ಟ್ ಆಗ್ತಾ ಇದೆ. ಇದರೊಂದಿಗೆ ನನ್ನ ಕೆಲವು ಮಾತುಗಳನ್ನು ಮುಗಿಸ್ತೀನಿ. ಸರ್ ಹೇಳಿದ್ರು, ಅವರು ಕೋಲಾರ ಡಿಸ್ಟ್ರಿಕ್ಟಿಂದ ಬಂದು ಇಲ್ಲಿ ಒಂದು ಎಜುಕೇಷನ್ ಲೆವೆಲ್ಲು ಅದೆಲ್ಲ ನೋಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಮ್ಮ ಒಂದು ಜಿಲ್ಲೆಯಿಂದ ಮಕ್ಕಳು ಯಾತಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಅಂತ. ಎಲ್ಲ ಕಡೆನೂ ಬೆಂಗಳೂರಾಗಲಿ, ಮೈಸೂರಾಗಲಿ, ಮಂಗಳೂರಾಗಲಿ, ಬೇತ್ಮಂಗ್ಲ ಆಗಲಿ, ಸುಂದರಪಾಳ್ಯ ಆಗಲಿ, ಯಾವುದೇ ಜಾಗದಲ್ಲೂ ಸಿಲೆಬಸ್ ಒಂದೇ ಇರುತ್ತೆ, ಬುಕ್ಸ್ ಒಂದೇ ಇರುತ್ತೆ, ಟೀಚಿಂಗ್ ಕೂಡ ಒಂದೇ ಥರ ಇರುತ್ತೆ ಲೆವೆಲ್ಲು. ಆದರೆ ಮಕ್ಕಳಿಗೆ ಅದನ್ನು ಅಬ್ಸರ್ವ್ ಮಾಡೋ ಕೆಪಾಸಿಟಿ ಯಾತಕ್ಕೆ ಕಮ್ಮಿ ಇದೆ ಅಂತ. ಈ ಒಂದು ಅಬ್ಯಾಕಸ್ ಅನ್ನೋ ಒಂದು ಟೂಲು 2,500-3,000 ವರ್ಷಗಳಿಂದ ಉಪಯೋಗ ಬರುತ್ತೆ. ಜಪಾನ್ನಲ್ಲಿ, ಚೈನಾದಲ್ಲಿ ಎಲ್ಲ ಕಡೆ ಇದನ್ನು ಉಪಯೋಗಿಸಿ ಇದನ್ನು ಮಕ್ಕಳ ಕಾನ್ಸಂಟ್ರೇಷನ್ನು ಮತ್ತು ಫೋಕಸ್, ಮೆಮೊರಿ ಇಂಪ್ರೂವ್ ಮಾಡೋದಕ್ಕೆ ಸ್ಟ್ರಕ್ಚರ್ಡ್ ಆಗಿ ಒಂದು ಬುಕ್ಸನ್ನು ಮಾಡಿದ್ರು. ಇವಾಗ ಇಂಡಿಯಾದಲ್ಲಿ 2000ನೇ ವರ್ಷದಲ್ಲಿ ಇದು ಬಂದಾಗ ನಾವು ಫಸ್ಟ್ ಅದನ್ನು ಅಡಾಪ್ಟ್ ಮಾಡಿಕೊಂಡು ಆವತ್ತಿಂದ 25 ವರ್ಷದಿಂದ ನಾವು ಅಬ್ಯಾಕಸ್ ಕ್ಲಾಸಸ್ ನಡೆಸ್ತಾ ಇದ್ದೀವಿ ಸ್ಕೂಲ್ಸ್ನಲ್ಲಿ, ಲರ್ನಿಂಗ್ ಸೆಂಟರ್ಸ್ನಲ್ಲಿ. ನಾನಿವಾಗ ಬ್ರೀಫಾಗಿ ಯಾವ ಥರ ಅಬ್ಯಾಕಸ್ ಉಪಯೋಗಿಸಿದ್ರೆ ಮಕ್ಕಳಿಗೆ ಬೆನಿಫಿಟ್ ಆಗುತ್ತೆ ಅನ್ನೋದು ಹೇಳ್ತೀನಿ. ನೀವಲ್ಲಿ ಕಾಣ್ತಾ ಇರೋದು ಅಬ್ಯಾಕಸ್ಸು, ಅದು 13 ರಾಡ್ ಇರುವಂಥ ಅಬ್ಯಾಕಸ್ಸು. ಅಂದರೆ ಟೀಚರ್ಸು ಅದನ್ನು ಉಪಯೋಗಿಸ್ಕೊಂಡು ಮಕ್ಕಳಿಗೆ ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಷನ್ನು, ಡಿವಿಷನ್ನು ಎಲ್ಲ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಹೇಳ್ಕೊಡ್ತಾರೆ. ಮೊಟ್ಟ ಮೊದಲನೇದಾಗಿ ಈ ಅಬ್ಯಾಕಸ್ ಉಪಯೋಗಿಸಿಂದ ಈ ನಿಮ್ಮ ಬೆರಳುಗಳಲ್ಲಿರೋ ಅಂಥ ನರ್ವ್ ಎಂಡಿಂಗ್ಸು ನಿಮ್ಮ ಬ್ರೈನ್ ಪವರ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಅದಕ್ಕೇ ಅಬ್ಯಾಕಸ್ ಮುಟ್ಟಿ ಮಕ್ಕಳು ಮಾಡಿದಾಗ ಮೆಮೊರಿ ಇಂಪ್ರೂವ್ ಆಗುತ್ತೆ. ಮೆಮೊರಿ ಇಂಪ್ರೂವ್ ಆಗೋದರಿಂದ ಅವ್ರು ಏನೇ ಓದಿದ್ರು ಕೂಡ, ಅವ್ರು ಯಾವುದೇ ಪಾಠ ಕೇಳಿದ್ರು ಕೂಡ ಅದರದ್ದು ಜ್ಞಾಪಕ ಶಕ್ತಿ ಇರೋದ್ರಿಂದ ಅದರದ್ದು ಸ್ಟೋರೇಜ್ ಇಂಪ್ರೂವ್ ಆಗುತ್ತೆ. ಯಾವಾಗ ರೀಕಾಲ್ ಮಾಡೋದು ಸುಲಭ ಆಗುತ್ತೆ. ಈ ಅಬ್ಯಾಕಸ್ಸಿಂದ ತುಂಬ ಇಂಪಾರ್ಟೆಂಟು ಒಂದೇನು ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂದರೆ ಸ್ಪೀಡ್ ಆ್ಯಂಡ್ ಆ್ಯಕ್ಯುರಸಿ ಇಂಪ್ರೂವ್ ಆಗುತ್ತೆ. ಯಾವಾಗಲೂ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನಿಮಗೆ ಗೊತ್ತಿದೆ, ಮಲ್ಟಿ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಇಲ್ಲ ಅಂದರೆ ಎಸ್ಸೆ ಟೈಪ್ ಕ್ವಶನ್ಸ್ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನಲ್ಲಿ ಏನಿರುತ್ತೆ ಅಂದರೆ ನೀವು ಎಷ್ಟು ಫಾಸ್ಟಾಗಿ ಆನ್ಸರ್ನ ಪಿಕ್ ಮಾಡುತ್ತೆ. ನೀವು 50 ಕರೆಕ್ಟ್ ಮಾಡಿ 20 ತಪ್ಪು ಮಾಡಿದ್ರೆ 30 ಮಾರ್ಕ್ಸ್ ಬರುತ್ತೆ. ನೀವು ಅಬ್ಯಾಕಸ್ ಕಲಿಯೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮೆಮೊರಿ ಇಂಪ್ರೂವ್ ಆಗಿ ಮೆಮೊರಿ ರೀಕಾಲ್ ಬರೋದ್ರಿಂದ ನೀವು ಆ್ಯಕ್ಯುರೇಟಾಗಿ ಆನ್ಸರ್ಸ್ನ ಪಿಕ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಅದು ಮೊದಲನೇದು. ಎರಡನೇದು, ಎಸ್ಸೆ ಟೈಪ್ ಕ್ವಶನ್ಸ್ ನೀವು ಮಾಡುವಾಗ ಸಾಮಾನ್ಯವಾಗಿ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಯಾವುದನ್ನ ರೀಕಾಲ್ ಮಾಡಿದಾಗ ಮಧ್ಯದಲ್ಲಿ ಜ್ಞಾಪಕ ಬರುತ್ತೆ. ನೀವು ಅಬ್ಯಾಕಸ್ ಯೂಸ್ ಮಾಡಿಬಿಟ್ಟು ನಿಮ್ಮ ಮೆಮೊರಿ ಎಕ್ಸ್ಪ್ಯಾಂಡ್ ಮಾಡಿದಾಗ ನಿಮ್ಮ ಬ್ರೈನ್ನಲ್ಲಿ ಕೆಪಾಸಿಟಿ ಜಾಸ್ತಿ ಆಗಿ ನಾಲೆಡ್ಜು ಜಾಸ್ತಿ ಇರುತ್ತೆ. ಆದ್ದರಿಂದ ನೀವು ಯಾವುದನ್ನ ರೀಕಾಲ್ ಮಾಡಬೇಕಾದಾಗ ನಿಮಗೆ ಈಸಿಯಾಗಿ ಜ್ಞಾಪಕ ಬರುತ್ತೆ. ಸೊ ಈವನ್ ಈಸಿ ಆಗುತ್ತೆ. ಸೊ ಅಬ್ಯಾಕಸ್ ಕಲಿಯೋದ್ರಿಂದ ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗೋದು ಒಂದೇ ಅಲ್ಲ, ಕಾನ್ಸಂಟ್ರೇಷನ್ನು, ಫೋಕಸ್ಸು, ಕಾನ್ಫಿಡೆನ್ಸು ಎಲ್ಲ ಇಂಪ್ರೂವ್ ಆಗುತ್ತೆ. ಇದು ಉಪಯೋಗ ಆಗಿರುವಂಥ ಒಂದು ಟೂಲ್ ಪ್ರೂವ್ ಆಗಿದೆ. ನಮ್ಮದೇನು ಹೊಸದಾಗಿ ನಾವು ತಂದಿರೋದಿಲ್ಲ. ಆದರೆ ಈ ಒಂದು
ಇಂಟ್ರೊಡ್ಯೂಸ್ ಮಾಡಿ ಮಕ್ಕಳಿಗೆ ಅದರ ಬೆನಿಫಿಟ್ ಏನನ್ನು ಕೊಡ್ತು ಅಂತಂದರೆ ನಾಳೆ ಬರೋ ಎಕ್ಸಾಮಿನೇಷನಲ್ಲಿ ಒಂದೇ ಅಲ್ಲ, ಮುಂದೆ ಬರುವಂಥ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆಗಲಿ ಅಥವಾ ಮತ್ತೊಂದು ಕಾಂಪಿಟೇಷನ್ನಲ್ಲಿ ಹೋಗಿ ಅವರು ಅಲ್ಲಿ ಅವರ ಇದನ್ನು ತೋರಿಸೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಆದ್ದರಿಂದ ಇದನ್ನು ನೀವು ಪೇರೆಂಟ್ಸು ಏನಾದರೂ ನಿಮಗೆ ಡೌಟ್ಸ್ ಏನಾರ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಆಮೇಲೆ ಇದರ ಉಪಯೋಗ ಯಾವ ಥರ ಮಕ್ಕಳಿಗೆ ಆಗುತ್ತೆ ಅನ್ನೋದನ್ನು ಜ್ಞಾಪಕ ಇಟ್ಕೊಂಡು ನಾಳೆ ಈ ಮಕ್ಕಳನ್ನು ಸೇರಿಸೋ ಟೈಮ್ನಲ್ಲಿ ಅವರಿಗೆ ನೀವು ಇಲ್ಲಿ ಬಂದು ಸೇರಿಸೋದಕ್ಕೆ ಒಂದು ಅವಕಾಶ ಕೊಡಿ. ಎರಡನೇದೇನು ಅಂತಂದರೆ, ಈ ನಾರ್ಮಲ್ ಆಗಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಮ್ಯಾಥಮೆಟಿಕ್ಸ್ ಮೇಲೆ ಸ್ವಲ್ಪ ಭಯ ಇರುತ್ತೆ. ಈ ಅಬ್ಯಾಕಸ್ ಉಪಯೋಗಿಸೋದ್ರಿಂದ ಅಬ್ಯಾಕಸನ್ನು ಉಪಯೋಗಿಸಿ ನಾವು ನಂಬರ್ಸನ್ನು ಯೂಸ್ ಮಾಡೋದ್ರಿಂದ ಅಡಿಷನ್ಗಾಗ್ಬೋದು, ಸಬ್ಟ್ರಾಕ್ಷನ್ಗಾಗ್ಬೋದು, ಮಲ್ಟಿಪ್ಲಿಕೇಷನ್ಗಾಗ್ಬೋದು, ಡಿವಿಷನ್ಗಾಗ್ಬೋದು ಆ ಆನ್ಸರ್ಸ್ ಫಾಸ್ಟಾಗಿ ಬರೋದ್ರಿಂದ ಅಬ್ಯಾಕಸ್ ಮೇಲೆ ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಮೇಲೆ ಇರೋ ಭಯ ಹೊರಟೋಗುತ್ತೆ. ಆದ್ದರಿಂದ ಅವ್ರದ್ದು ಮ್ಯಾಥಮೆಟಿಕ್ಸ್ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ. ಮೊದಲನೇದಾಗಿ ಮೆಮೊರಿ ಇಂಪ್ರೂವ್ ಆಗುತ್ತೆ, ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಫೋಕಸ್ ಇಂಪ್ರೂವ್ ಆಗುತ್ತೆ, ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ. ಕೊನೆಯದು ಮ್ಯಾಥಮೆಟಿಕ್ಸ್ ಮೇಲಿರೋ ಭಯ ಹೋಗುತ್ತೆ, ಮ್ಯಾಥಮೆಟಿಕ್ಸ್ ಕಲಿಯೋದು ಸುಲಭ ಆಗುತ್ತೆ. ಅದ್ಭುತವಾಗಿ ಶಿಸ್ತಿನಿಂದ ಏಕಾಗ್ರತೆಯಿಂದ ಇಷ್ಟು ಸೌಮ್ಯವಾಗಿ ಇವತ್ತಂತಂದರೆ ಇಲ್ಲಿ ನಮಗೆ ಅನುಕೂಲ ಮಾಡಿಕೊಟ್ಟಂತಹ ಗುರುಪ್ರಸಾದ್ ಸರ್, ಸೊ ಅವ್ರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಒಂದು PU ಕಾಲೇಜ್ ಆಗ್ಬೋದು, ಡಿಗ್ರಿ ಕಾಲೇಜ್ ಆಗ್ಬೋದು, ಮಕ್ಕಳನ್ನು ನಾವು ಸಿಟಿಗೆ ಕಳಿಸ್ತಾ ಇದ್ದೀವಿ. ಬ್ಯಾಂಗ್ಳೂರು, ಚೆನ್ನೈ, ಅಲ್ಲೆಲ್ಲ ಮಂಗಳೂರು ಅಂತ ಹೇಳ್ಬಿಟ್ಟು. ವಾಸ್ತವವಾಗಿ ಹೇಳಬೇಕಂತಂದರೆ ಮಕ್ಕಳನ್ನು ಅಲ್ಲಿ ಕಳಿಸೋ ನೆಸೆಸಿಟಿನೇ ಇಲ್ಲ. ಇವತ್ತು ಇಷ್ಟು ದೊಡ್ಡ ಅಬ್ಯಾಕಸ್ ಮ್ಯಾನೇಜ್ಮೆಂಟ್ ಟೀಮ್ ಹಳ್ಳಿಗಳಿಗೆ ಬರ್ತಾ ಇದೆ ಅಂತಂದರೆ, ಹಳ್ಳಿಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಿದ್ಯಾರ್ಥಿನೂ MBBS ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ನಾಳೆ IAS ಆಫೀಸರ್ಸ್ ಆಗ್ತಾರೆ, IPS ಆಫೀಸರ್ ಆಗ್ತಾರೆ. ಇದೊಂದು ಪ್ರತ್ಯಕ್ಷ ಸಾಕ್ಷಿ. ಇವೆಲ್ಲ ಸಿಟಿಗಳಿಗೆ ಹೋಗೋ ನೆಸೆಸಿಟಿ ಇಲ್ಲ. ಇವತ್ತು ಸಿಟಿಯಲ್ಲಿ ಇರ್ತಕ್ಕಂಥ ಸಂಸ್ಥೆಗಳೆಲ್ಲ ಇವತ್ತು ಹಳ್ಳಿಗಳಿಗೆ ಬರ್ತಾ ಇದೆ. ಅದಕ್ಕೆಲ್ಲ ಕಾರಣ ಏನು ಅಂತಂದರೆ ಒಳ್ಳೆ ಸಂಸ್ಥೆ. ಈ ಸಂಸ್ಥೆ ಬಗ್ಗೆ ಹೇಳಬೇಕಂತಂದರೆ ಗುರುಪ್ರಸಾದ್ ಸರ್ ಬಹಳ ಶಿಸ್ತಿನಿಂದ ವಿದ್ಯಾರ್ಥಿಗಳನ್ನು ಬೆಳೆಸಿದ್ದಾರೆ. ಅಷ್ಟೇ ಅಲ್ಲ, ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಷನನ್ನು ಕೊಟ್ಟಿದ್ದಾರೆ. ನಾವಿಲ್ಲಿ ಬಂದಿರತಕ್ಕಂಥ ಕಾರಣ ಏನು ಅಂತಂದರೆ, ಇಷ್ಟೊಂದು ಶಾಲೆಗಳಿದ್ದಾವೆ, ಇಷ್ಟೊಂದು ಬೇರೆ ಬೇರೆ ಸ್ಥಳಗಳಲ್ಲಿ ನಾವು ಯಾಕೆ ಇಷ್ಟು ದೊಡ್ಡ ಕಾಲೇಜನ್ನು ನಾವು ಸ್ಥಾಪನೆ ಮಾಡಲಿಲ್ಲ ಅಂತಂದರೆ, ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಶಿಸ್ತು, ಕಲ್ಚರು, ಎಜುಕೇಷನ್. ಈ ವೆಂಕಟೇಶ್ವರ ವಿದ್ಯಾಶಾಲೆಯಲ್ಲಿ ಅವೆಲ್ಲವೂ ಅಡಗಿದೆ. ಹಾಗಾಗಿ ನಾವೊಂದು ಧೈರ್ಯದಿಂದ ಅವರ ಸಪೋರ್ಟಿಂದ ಇಷ್ಟೊಂದು ದೊಡ್ಡ ಕಾಲೇಜನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ನಾವು ಸಿಟಿಯಲ್ಲಿ ಸ್ಥಾಪನೆ ಮಾಡ್ಬೋದಾಗಿತ್ತು. ಯಾಕೆ ನಾವು ಹಳ್ಳಿಗೆ ಬಂದಿದ್ದೀವಿ ಅಂತಂದರೆ, ಹಳ್ಳಿಯಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ವಿದ್ಯಾರ್ಥಿಯನ್ನು ನಾವು IAS ಆಫೀಸರ್ ಮಾಡಬೇಕು, IPS ಆಫೀಸರ್ ಮಾಡಬೇಕು, MBBS ಡಾಕ್ಟರ್ಸನ್ನು ಮಾಡಬೇಕು, ಇಂಜಿನಿಯರ್ಸನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ದೃಢವಾದ ಸಂಕಲ್ಪ ಇಟ್ಕೊಂಡು ನಾವು ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಕಾಲೇಜಲ್ಲಿ ಗುರುಪ್ರಸಾದ್ ಸರ್ ಅವರು ಹೇಳಿದ ಹಾಗೆ ನಮ್ಮಲ್ಲೂ ಡಿಸಿಪ್ಲಿನ್ ಇದೆ, ನಮ್ಮಲ್ಲೂ ಕಲ್ಚರ್ ಇದೆ, ನಮ್ಮಲ್ಲೂ ಕರಿಕ್ಯುಲರ್ ಆ್ಯಕ್ಟಿವಿಟೀಸನ್ನು ನಾವು 100% ನಾವು ಇಂಪ್ರೂವ್ ಮಾಡ್ತೀವಿ. ಪ್ರತಿಯೊಂದು ವಿದ್ಯಾರ್ಥಿಯಲ್ಲೂ ಚಾಲೆಂಜ್ ಮಾಡಿ ಹೇಳ್ತೀವಿ. ಇವತ್ತು ಹಳ್ಳಿ ಕಡೆಯಿಂದ ಬ್ಯಾಂಗ್ಳೂರಿಗೆ ಹೋದಾಗ ಮಗು ಇಂಗ್ಲೀಷ್ ಮಾತಾಡುತ್ತಾ ಅಂತ ಕೇಳ್ತಾರೆ. ನಾವು ಯಾವುದಕ್ಕೂ ಕಡಿಮೆ ಇಲ್ಲ. ವೆಂಕಟೇಶ್ವರ ಸ್ಕೂಲ್ ಆಗ್ಬೋದು, ಶ್ರೀ ರಾಘವ PU ಆ್ಯಂಡ್ ಡಿಗ್ರಿ ಕಾಲೇಜ್ ಆಗ್ಬೋದು. ನೀವು ನಾಳೆ ಹೇಳ್ತೀರಾ ಪ್ರತಿಯೊಂದು ವಿದ್ಯಾರ್ಥಿಯೂ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು 1 ವರ್ಷ 2 ವರ್ಷ ಆದಮೇಲೆ ನೀವೇ ಬಂದು ವೆಂಕಟೇಶ್ವರ ಸ್ಕೂಲಲ್ಲಿ ರಾಘವ PU ಕಾಲೇಜಲ್ಲಿ ಬಂದು ನೀವು ಧೈರ್ಯವಾಗಿ ಅದನ್ನು ಪ್ರಾಮಿಸ್ ಮಾಡಿಬಿಟ್ಟು ಹೋಗ್ತೀರಾ. ಮಹಿಳಾ ಸಮಾಜ ಡಿಗ್ರಿ ಕಾಲೇಜಲ್ಲಿ ಆಲ್ಮೋಸ್ಟ್ 18 ವರ್ಷಗಳಿಂದ ಪ್ರಾಂಶುಪಾಲರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಅಷ್ಟು ಕೋಲಾರ ಅರ್ಬನ್ ಏರಿಯಾನ ಬಿಟ್ಬಿಟ್ಟು ನನ್ನ ಮಕ್ಕಳನ್ನು ಇಲ್ಲಿಗೆ ವಿದ್ಯಾಭ್ಯಾಸಕ್ಕೆ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ವೆಂಕಟೇಶ್ವರ ಸ್ಕೂಲಲ್ಲಿ. ಇಲ್ಲಿ ಬಂದಿರತಕ್ಕಂಥ ರೀಸನ್ ಏನು ಅಂತಂದರೆ, ನನ್ನ ಸರ್ವೀಸು, ನನ್ನ ನಾಲೆಡ್ಜು, ನನ್ನ ಕ್ಯಾಪಬಿಲಿಟೀಸ್ ಏನಿದೆ ಅದನ್ನು ನಿಮಗಾಗಿ ಕೊಡೋದಕ್ಕೆ ನಾವು ಟೀಮ್ ಎಲ್ಲ ಬಂದಿದ್ದೀವಿ. ಹೌದು, ನಮ್ಮಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ತೀವಿ, ಕಂಪ್ಯೂಟರೈಸ್ಡ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ತೀವಿ, ಮತ್ತು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನು ಬೇಕು ಅದನ್ನೆಲ್ಲ ನಾವು ಫೀಡ್ ಮಾಡ್ತೀವಿ ನಮ್ಮ ಸಂಸ್ಥೆಯಲ್ಲಿ.
ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ
పెట్టుకుని వచ్చింది కృష్ణమ్మ ఏదో కబురు పట్టుకొచ్చింది కృష్ణమ్మ ఆ కబురేమిటమ్మా ఈ పరుగెందుకమ్మా ఆ కబురేమిటమ్మా ఈ పరుగెందుకమ్మా China,